ರೈತ ಸಂಘ ರಾಜ್ಯ ಕರ್ನಾಟಕ ರಾಜ್ಯ ರೈತ ಸಂಘ ವತಿಯಿಂದ ನಾವು ಡಿಸಿಗೆ ಮತ್ತು ಅಬಕಾರಿ ಇಲಾಖೆಗೆ ಮನವಿ ಸಲ್ಲಿಸಿರುತ್ತೇವೆ. ಚಟಗೇರಿ ಗ್ರಾಮದ ಮೇನ್ ರೋಡಿನಲ್ಲಿ CL7 ಅನುಮತಿ ಕೊಟ್ಟಿರುತ್ತಾರೆ. ಅದರ ಮುಂದನೆ ಸ್ಕೂಲಿಗೆ ಹೋಗಕ್ಕೆ ಕಾಲೇಜ್ ಇದೆ ಮತ್ತು ಲೇಡೀಸ್ ಹಾಸ್ಟೆಲ್ ಇದೆ. ಮತ್ತು ಮೇನ್ ಆಗಿ ಯಾವ ನಮೂನಿ ಕೊಟ್ಟಾರ ಅಂಬೋದು ಗೊತ್ತಿಲ್ಲ. ನಾವು ಆಲ್ರೆಡಿ ಈಗ DC ಆಫೀಸಿಗೆ ಮನವಿಯನ್ನು ಸಲ್ಲಿಸಿರ್ತೇವೆ. ಆದ್ದರಿಂದ ದಯಮಾಡಿ ಅದನ್ನು ರದ್ದುಪಡಿಸಿ ಎಜುಕೇಷನ್ ಮಹತ್ವ ಕೊಡಬೇಕೆಂಬುದು ನಮ್ಮದು ಒತ್ತಾಯ. ಹೊಣೆಗಾರ ಅಬಕಾರಿ ಇಲಾಖೆದವರೇ ಹೊಣೆಗಾರ ಆಗ್ತಾರೆ. ಅವರು ಪರ್ಮಿಷನ್ ಕೊಡೋದ್ರಿಂದ ಅವರೇ ಹೊಣೆಗಾರ ಆಗ್ತಾರೆ. ಮುಂದೆ ಅವರೇ ಜವಾಬ್ದಾರಿ ಇರ್ತಾರೆ ಅಂತೇಳಿ. ಮತ್ತು ಮುಂದಿನ ದಿನಗಳಲ್ಲಿ ಅದು ಬಂದ್ ಮಾಡದೇ ಹೋದರೆ ಆ ವಿದ್ಯಾರ್ಥಿಗಳ ಪೋಷಕರು ಮತ್ತು ಚಟಗೇರಿ ಗ್ರಾಮಸ್ಥರು ಕೂಡಿ ಅಬಕಾರಿ ಇಲಾಖೆಗೆ ಮುತ್ತಿಗೆ ಹಾಕ್ತೀವಿ ಅಂತೇಳಿ ಆಗ್ರಹಿಸ್ತೇವೆ. ನಮಗೆ ಗೊತ್ತಿರಲಿಲ್ಲ ಅದು ಅಬಕಾರಿ ಇಲಾಖೆ ತಗೊಂಡಾರಂತ ಗೊತ್ತಿರಲಿಲ್ಲ. ಕಟ್ಟಡ ಕಾಮಗಾರಿ ಚಾಲಾದಾಗ ನಮ್ಗೆ ಅದು ಏನಂತ ಕೇಳಿದಾಗ ಅದಕ್ಕೆ C7 ತಗೊಂಡಿವಿ ಅಂತಂದಾಗ ನಮ್ಗೆ ಅದಕ್ಕೆ ಗಮನಕ್ಕೆ ಬಂದದ್ದು. ಮೊದಲು ನಮ್ಗೆ ಗೊತ್ತಿಲ್ಲ ಅದು ಏನಾದ ಏನಿಲ್ಲ ಅಂತ. ನಾವು ಆ ಕಟ್ಟಡ ದೊಡ್ಡ ಪ್ರಮಾಣದ ಕಟ್ಟಡ ಇರೋದಕ್ಕೆ ಏನೋ ಒಂದು ಶಿಕ್ಷಣ ಇಲಾಖೆ ಇರ್ಬೋದು ಏನೋ ಇರ್ಬೋದು ಅಂತ ತಿಳ್ಕೊಂಡಿದ್ವಿ. ನಾವು ಇನ್ನೊಂದು ಕೇಳಿದಾಗ ಈ ತರ ಕೊಟ್ಟದ ಪರ್ಮಿಷನ್ ಅನ್ನೋದಕ್ಕೆ ನಾವು ನಮ್ಮ ಲೆಟರ್ ಪ್ಯಾಡ್ನ ರೈತ ಸಂಘದ ಕಳಿಸಿ ನಾವು DCಗೆ ಮತ್ತು ಅಬಕಾರಿ ಇಲಾಖೆಗೆ ಮನವಿ ಸಲ್ಲಿಸಿವಿ. ಮಾಡಿ ನೋಡ್ತೀವಿ. ಅದು ಇರ್ಲಿಲ್ಲ ಅಂದ್ರೆ ಡಿಸ್ಟೆನ್ಸ್ ಮತ್ತು ಕಾನೂನುಬದ್ಧವಾಗಿ ಇರ್ಲಿಲ್ಲ ಅಂದ್ರೆ ಅವ್ರಿಗೆ ಪರ್ಮಿಷನ್ ರದ್ದು ಮಾಡ್ತೀವಿ ಅಂತ ಹೇಳ್ಯಾರ. ಅವರು ಮಾಡದೆ ಹೋದ್ರೆ ಮುಂದೆ ಪೋಷಕರು ಮತ್ತು ಗ್ರಾಮಸ್ಥರನ್ನ ಕರ್ಕೊಬಂದು ಸ್ಟ್ರೈಕ್ ಮಾಡ್ತೀವಿ. ನಾವು DC ಕೊಟ್ಟಿವಪ್ಪ ಅಂತಂದ್ರೆ DC ಅದನ್ನ ಕಾಳಜಿ ಮಾಡಿ ಅದನ್ನ ಬಂದ್ ಮಾಡಬೇಕು. ಅವ್ರ ಕೆಲಸ ಅದು. ಬರೀ ನಾವೇ ಹೋರಾಟ ಮಾಡೋದು, ನಾವೇ ಇದು ಮಾಡೋದ್ರಿಂದ ಅದು ಏನು ಉಪಯೋಗ ಆಗಲ್ಲ. DC ಕ್ರಮ ತಗಲಿಲ್ಲ, ಅಬಕಾರಿ ಇಲಾಖೆದ ಕ್ರಮ ತಗಲಿಲ್ಲಪ್ಪ ಅಂದ್ರೆ ಅದು ಮುಂದೆ ಯಾವ ಮಟ್ಟಕ್ಕೆ ಹೋಗ್ತದೆ ಅಂಬೋದು ಅವರೇ ಹೊಣೆಗಾರಿ. ನಮ್ಮ ಸಂಘಟನೆಯವ್ರಿಗೆ ಶಾಮಿಲ್ ಆಗೋ ಪ್ರಶ್ನೆನೇ ಬರಲ್ಲ. ಅದು ಯಾಕೆ ಶಾಮಿಲ್ ಆಗ್ತೀವಿ ಹೇಳು? ನಾವೇ ಬಂದ್ ಮಾಡಕತ್ತೀವಪ್ಪ ಅಂದ್ಮಕ್ ನಾವ್ಯಾಕೆ ಶಾಮಿಲ್ ಆಗ? ನಾವೇ ಅದು ಹೋರಾಟ ಮಾಡ್ಲಕೈತಿವಿ ಅಂದ್ಮೇಲೆ ಅದು ಇದು ಮಾಡಕ್ ಬರಲ್ರಿ. ನಾವು ಯಾರೇ ನಮ್ಮ ಸಂಘಟನೆದಾಗ ಯಾರೇ ಆಗ್ಲಿ ನಮ್ಗೆ ಯಾರು ಟಚ್ ಅಪ್ ಅಲ್ಲಿ ಇಲ್ಲ ರೀ. ಅವ್ರು ಈಗ ಇದ್ರನ್ನ ಯಾಕಲ್ಲಿ ಊರು ಸ್ಕೂಲು ಇದು ಎಲ್ಲ ಊರು ಮುಖಂಡರು ಅವ್ರು ಎಲ್ಲರೂ ಬಂದು ಸಮಸ್ಯೆ ಇದು ಮಾಡಿ ಹುಡುಗರು ತೊಂದರೆ ಆಕೈತವ ಸ್ಕೂಲ್ ಹುಡುಗರಿಗೆ ನೋಡ್ರಂತ ಅವ್ರು ಬಂದ್ಗೆಸಿ ನಿಮ್ ಸಂಘಟನೆ ಕಡ್ಲೇಸಿ ಇದು ಮಾಡ್ರಪ್ಪ ಅಂತ ಹೇಳಿದ್ರು. ಅವ್ರನ್ನ ಎಲ್ಲಾ ಸಂಘಟನೆ ಈ ತರ ಮಾಡ್ತಾರ, ನೀವು ನಮ್ಗೆ ಸ್ವಲ್ಪ ಹೋರಾಟ ಮಾಡಿ ಅಲ್ಲಿ ಅದನ್ನ ಬಂದ್ ಮಾಡ್ತಾರೆ ಮುಂದೆ ಒಂದ್ ಸ್ವಲ್ಪ. ಯಾಕಂದ್ರೆ ಹುಡುಗರಿಗೆ ಬಹಳಷ್ಟು ತೊಂದರೆ ಆಗ್ತದ. ಹೆಣ್ಮಕ್ಳು ಡೈಲಿ ನಡೆದ ಹೆಣ್ಮಕ್ಳು ಹಾಸ್ಟೆಲ್ ಅವಪ್ಪ ಪ್ರೈಮರಿ ಸ್ಕೂಲ್ ಅಲ್ಲಿ ಅಂತ ಅವ್ರು ಬಂದು ಇದು ಮಾಡಿದ್ರು. ಊರು ಮುಖಂಡರು ಈಗ ಶಾಲೆ ಟೀಚರ್ಸ್ಗಳು ಅವರು ಎಲ್ಲರೂ ಬಂದು ಹೇಳಿದ್ರು. ಮನವಿ ಎಂಬುದೇನಿಲ್ಲ. ಈಗ ಅವರು ಕ್ರಮ ಕೈಗೊಳ್ಳದೆ ಹೋದ್ರೆ ಉಗ್ರ ಹೋರಾಟ ಮಾಡ್ತೀವಿ. ಮಾತಾಡಿಲ್ಲ ಯಾರಿಗೆ ಮಾತಾಡಿಲ್ರಿ. ಯಾರ ಜೊತೆಗೆ ಮಾದೇವಪ್ಪ ಕಣೇಕಲ್ ನಮ್ದು.